ನಮ್ಮ ದೇವರಾಗಿರುವ ಯೇಸು ಕರ್ತನ ನಾಮದಲ್ಲಿ ಎಲ್ಲ ದೇವಜನಗಳಿಗೂ ಸಹ ನಾನು ವಂದಿಸುತ್ತಾ ಸಂಜೆಗೊಂದು ಸತ್ಯ ಸಂದೇಶ ಎನ್ನುವಂತಹ ಈ ಒಂದು ಸಂಚಿಕೆಯಲ್ಲಿ ದೇವರು ಮಾತನಾಡುವಂಥ ಒಂದೊಂದು ಸಂಗತಿಗಳನ್ನು ನಾನು ತಿಳಿದುಕೊಳ್ಳುತ್ತಲೂ ನಿಮಗೂ ಸಹ ತಿಳಿಸಲಿಕ್ಕಾಗಿ ಬಯಸ್ತಾ ಇದ್ದೇನೆ. ಅನೇಕರ ಜೊತೆಯಲ್ಲಿ ಕರ್ತನು ಮಾತನಾಡ್ತಾ ಇದ್ದಾರೆ. ಅನೇಕರಿಗೆ ಇದು ಪ್ರಯೋಜನವಾಗಿದೆ ಎಂಬುದಾಗಿ ನಾನು ನಂಬುತ್ತೇನೆ. ಈ ದಿವಸವೂ ಸಹ ನಿಮ್ಮ ಜೊತೆಯಲ್ಲಿ ಪವಿತ್ರಾತ್ಮನೇ ಮಾತನಾಡ್ತಾರೆ ಎಂಬುದಾಗಿ ಹೇಳಿ ನಾನು ವಿಶ್ವಾಸಿಸ್ತಾ ಈ ಸಂಚಿಕೆಯಲ್ಲಿ ನಾವು ಕರ್ತನ ಸಮ್ಮುಖದಲ್ಲಿ ವಾಕ್ಯವನ್ನು ಕೇಳಲಿಕ್ಕಾಗಿ ಪ್ರಾರ್ಥಿಸಿಕೊಳ್ಳೋಣ. ಸರ್ವಶಕ್ತನಾದಂಥ ನಮ್ಮ ದೇವರೇ, ನಾವು ಕಾಣುವಂಥ ಅದೃಶ್ಯ ವಸ್ತುಗಳೆಲ್ಲವೂ ಸಹ ಕರ್ತನ ನಿನ್ನಿಂದಲೇ ಉಂಟಾಗಿರುವುದಕ್ಕಾಗಿ ಸ್ತೋತ್ರ. ಕಾಣುವಂಥದ್ದನ್ನು ನಮಗೋಸ್ಕರವಾಗಿ ಈ ಲೋಕದಲ್ಲಿ ಇಟ್ಟು ಕಾಣದೇ ಇರುವಂಥದ್ದನ್ನು ನಿತ್ಯತ್ವಕ್ಕೋಸ್ಕರವಾಗಿ ಹೊಂದುವಂತಹ ನಿರೀಕ್ಷೆಯಲ್ಲಿ ನಮ್ಮನ್ನು ನಡೆಸುತ್ತಾ ಇರುವುದಕ್ಕಾಗಿ ನಾವು ನಿಮ್ಮನ್ನು ಕೊಂಡಾಡುತ್ತೇವೆ. ಪವಿತ್ರನಾದ ತಂದೆ, ಈ ದಿವಸವೂ ಸಹ ನಿಮ್ಮ ಜೀವವುಳ್ಳಂಥ ವಾಕ್ಯದ ಮುಖಾಂತರವಾಗಿ ನಾವು ಅನೇಕ ಸಂಗತಿಗಳನ್ನು ಕಲಿತುಕೊಳ್ಳಲಿಕ್ಕಾಗಿ ನಮಗೆ ಸಹಾಯಿಸಿರಿ. ನಮ್ಮ ರಕ್ಷಕನಾಗಿರುವ ಯೇಸು ಕರ್ತನ ನಾಮದಲ್ಲಿ ತಂದೆ, ಆಮೇನ್. ನಮ್ಮ ದೇವರಾಗಿರುವ ಯೇಸು ಕರ್ತನ ನಾಮದಲ್ಲಿ ಮತ್ತೊಂದು ಆವೃತ್ತಿಯಲ್ಲಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಈ ದಿನದಲ್ಲಿ ಒಂದು ಸಮುವೇಲ ಪುಸ್ತಕ 21ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಿಂದ ನಾವು 15ನೇ ವಾಕ್ಯ ತನಕವಾಗಿ ಓದಿಕೊಂಡು ನಂತರದಲ್ಲಿ ವಾಕ್ಯವನ್ನು ಧ್ಯಾನಿಸುವ. ದಾವೀದನು ಸೌಲನ ಭಯದಿಂದ ಅದೇ ದಿವಸ ಗತ್ವೂರಿನ ಅರಸನಾದ ಆಕೀಷನ ಬಳಿಗೆ ಓಡಿ ಹೋದನು. ಆಕೀಷನ ಸೇವಕರು ಸೌಲನು 1000 ಗಟ್ಟಲೆಯಾಗಿ ಕೊಂದನು, ದಾವೀದನು 10,000 ಗಟ್ಟಲೆಯಾಗಿ ಕೊಂದನು ಎಂಬುದಾಗಿ ಸ್ತ್ರೀಯರು ಕುಣಿಯುತ್ತಾ ಹಾಡಿದ್ದು ಇವನನ್ನು ಕುರಿತಲ್ಲವೋ ಎಂದು ಮಾತಾಡಿಕೊಂಡರು. ದಾವೀದನು ಈ ಮಾತುಗಳನ್ನು ಕೇಳುತ್ತಲೇ ಗತ್ ಊರಿನ ಅರಸನಾದ ಆಕೀಷನಿಗೆ ಬಹಳವಾಗಿ ಹೆದರಿ ಅವನ ಸೇವಕರ ಮುಂದೆ ತನ್ನ ಬುದ್ಧಿಯನ್ನು ಮಾರ್ಪಡಿಸಿಕೊಂಡು ಗಡ್ಡದ ಮೇಲೆಲ್ಲ ಜೊಲ್ಲು ಸುರಿಸುತ್ತಾ ಕದಗಳನ್ನು ಕೆರೆಯುತ್ತಾ ತನ್ನನ್ನು ಹುಚ್ಚನಂತೆ ತೋರಿಸಿಕೊಂಡನು. ಆಗ ಆಕೀಷನು ತನ್ನ ಸೇವಕರಿಗೆ, ಈ ಮನುಷ್ಯನು ಹುಚ್ಚನೆಂದು ನಿಮಗೆ ಕಾಣುವುದಿಲ್ಲವೋ? ಇವನು ನನ್ನ ಹತ್ತಿರ ಯಾಕೆ ತಂದಿರಿ? ನನ್ನ ಬಳಿಯಲ್ಲಿ ಹುಚ್ಚರು ಕಡಿಮೆ ಎಂದು ನೆನೆಸಿ ನನ್ನನ್ನು ಮರುಳಾಟದಿಂದ ಬೇಸರಗೊಳಿಸುವುದಕ್ಕಾಗಿ ಇವನನ್ನು ತಂದಿರೋ? ಇಂಥವನು ನನ್ನ ಮನೆಗೆ ಬರಬೇಕು ಅಂದನು. ಕರ್ತನಲ್ಲಿ ಪ್ರೀತಿ ದೇವಿ ಜನರೇ, ದಾವೀದನಿಗಾಗಲೇ ದೇವರಾಗಿರುವಂಥ ಕರ್ತನಿಂದ ಅಭಿಷೇಕವನ್ನು ಹೊಂದಿಕೊಂಡಿದ್ದಾನೆ. ರಾಜನ ಅಭಿಷೇಕವನ್ನು ಹೊಂದಿಕೊಂಡಿದ್ದಾನೆ. ರಾಜನ ಅಭಿಷೇಕವನ್ನು ಹೊಂದಿಕೊಂಡ ನಂತರದಲ್ಲಿ ಅವನು ಯುದ್ಧ ಭೂಮಿಗೆ ಹೋಗಿ ಗೊಲ್ಯಾತನನ್ನು ಹೊಡೆದು ಸಾಯಿಸಿದ್ದಾನೆ. ನಂತರದಲ್ಲಿ ಅವನಿಗೆ ಹೊಗಳಿಕೆಯೂ ಮಾನವೂ ಮಾತ್ರವಲ್ಲದೆ ಘನತೆಗಳು ಇಸ್ರಾಯೇಲ್ ಜನಗಳಿಂದ ಉಂಟಾಯಿತು. ಅವನ ಒಂದು ಶೌರ್ಯ ಇಸ್ರೇಲ್ ಯೆಹೂದ ಮಾತ್ರವಲ್ಲದೆ ಅಕ್ಕಪಕ್ಕದ ಎಲ್ಲ ಪ್ರಾಂತ್ಯಗಳಲ್ಲಿ ದೇಶಗಳಲ್ಲಿ ಅದು ಹರಡಿಕೊಂಡಿತು. ಹೀಗಿರುವಂಥ ಸಮಯದಲ್ಲಿ ಅರಸನಾಗಿ ಅಭಿಷೇಕವನ್ನು ಹೊಂದಿಕೊಂಡಿದ್ದಾನೆ. ಅರಸನಿಗಿರುವಂತಹ ಎಲ್ಲ ಒಂದು ಗುಣಲಕ್ಷಣಗಳು ಅವನಲ್ಲಿ ಉಂಟು. ಆ ಅಭಿಷೇಕವೂ ಅವನಲ್ಲಿ ಉಂಟು. ಕರೆಯುವಿಕೆಯೂ ಸಹ ದಾವೀದನಲ್ಲಿ ಇದೆ. ಆದರೆ ಅವನು ಮಾಡಲ್ಪಟ್ಟಂಥ ಒಂದು ಕಾರ್ಯ, ಈ ಕಾರ್ಯದ ನಿಮಿತ್ತವಾಗಿ ಸೌಲನಿಂದ ದ್ವೇಷಕ್ಕೆ ಒಳಗಾದ. ಈಗ ಸೌಲನಲ್ಲೂ ಸಹ ಅಭಿಷೇಕ ಇತ್ತು, ಆದರೆ ದೇವರೀಗ ಅವನನ್ನು ನಿರಾಕರಿಸಿದ್ದಾರೆ. ಈ ನಿರಾಕರಿಸುವಂಥ ಸಂಗತಿ ನೋಡುವುದಾದರೆ ಒಂದು ದೇವರಿಗೆ ಗೊತ್ತು, ಎರಡನೇದಾಗಿ ಸಮುವೇಲನಿಗೆ ಗೊತ್ತು, ಆದರೆ ಸೌಲನಿಗೂ ಸಹ ಅದು ಗೊತ್ತಿಲ್ಲ. ಇಂದು ನಿಮ್ಮ ಆತ್ಮಿಕ ಜೀವಿತದಲ್ಲಿ ನೀವು ಹೇಗೆ ಜೀವಿಸ್ತಾ ಇದ್ದೀರಾ? ಅಭಿಷೇಕ ಅನ್ನುವಂಥದ್ದು ದೇವರು ನಮಗೆ ಮಾಡಲ್ಪಡ್ತಾರ ನಿಜವೇ, ಆದರೆ ಆ ಅಭಿಷೇಕವನ್ನು ನಾವು ಕಡೆಯ ತನಕವಾಗಿ ಹೊಂದಿಕೊಳ್ಳುವಂಥದ್ದು, ಹೊತ್ತುಕೊಂಡು ನಡೆಯುವಂಥದ್ದು ಇದೆಯಲ್ವಾ, ಇದೆಲ್ಲವೂ ಸಹ ನಮ್ಮ ಜವಾಬ್ದಾರಿಗೆ ಬಿಡಲ್ಪಟ್ಟದ್ದಾಗಿದೆ. ನಾವು ಅಭಿಷೇಕವನ್ನು ಮಾನಿಸಲಿಲ್ಲವಾದರೆ, ಆ ಅಭಿಷೇಕದ ಅನುಸಾರವಾಗಿ ನಾವು ನಡೆಯಲಿಲ್ಲವಾದರೆ ಆ ಅಭಿಷೇಕ ನಮ್ಮನ್ನು ಬಿಟ್ಟು ಅಗಲಿ ಹೋಗಲ್ಪಡ್ತದೆ ಅಥವಾ ನಮ್ಮಲ್ಲಿ ಮೌನವಾಗಿ ಇದ್ದು ಬಿಡ್ತದೆ. ಅಭಿಷೇಕವಿಲ್ಲದಂತೆ ಜೀವಿಸುವಂಥದ್ದು ಎಷ್ಟು ಮೋಸಕರವಾದಂಥದ್ದು, ಪರಿತಾಪಕರವಾದಂಥ ಜೀವಿತವಲ್ವಾ? ಅರಸನಾದಂಥ ಸೌಲನು 40 ವರ್ಷ ಆಡಳಿತವನ್ನು ಮಾಡಿದ್ದಾನೆ. ಆ 40 ವರ್ಷದಲ್ಲಿ ಹತ್ತಿರ 2 ವರ್ಷ ಅವನು ಅಭಿಷೇಕದಿಂದ ತುಂಬಲ್ಪಟ್ಟು ಆಳ್ವಿಕೆ ಮಾಡ್ದ. ಆನಂತರದಲ್ಲಿ ಇನ್ನು 38 ವರ್ಷಗಳು ಅಭಿಷೇಕವಿಲ್ಲದಂತೆ, ಪವಿತ್ರಾತ್ಮನಿಲ್ಲದಂತೆ ಆಳ್ವಿಕೆ ಮಾಡಿದ್ದಾನೆ. ಇಂದು ಪವಿತ್ರಾತ್ಮನಿಲ್ಲದಂತೆ ಅನೇಕರು ಜೀವಿಸ್ತಾ ಇದ್ದಾರೆ. ಪವಿತ್ರಾತ್ಮನಿಲ್ಲದಂತೆ ಅನೇಕರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಪವಿತ್ರಾತ್ಮನಿಲ್ಲದಂತೆ ಅನೇಕರು ಯೇಸುವನ್ನು ನೆನೆಸ್ತಾ ಇದ್ದಾರೆ. ನಾವು ಆತ್ಮಿಕ ಜೀವಿತದಲ್ಲಿ ಯಾವಾಗಲೂ ಸಹ
ಕರ್ತನ ಸಮಕ್ಷಮದಲ್ಲಿ ನಿಲ್ಲಲಿಕ್ಕೋಸ್ಕರವಾಗಿಯೂ ಆತನ ಸಮ್ಮುಖದಲ್ಲಿ ನಮಗೋಸ್ಕರವಾಗಿ ಇಟ್ಟಿರುವಂಥದ್ದನ್ನು ಮಾಡುವುದಕ್ಕಾಗಿ ಮಾತ್ರವಲ್ಲದೆ ಆತನು ನಮ್ಮಲ್ಲಿ ಬಯಸುವಂಥದ್ದನ್ನು ನೆರವೇರಿಸುವುದಕ್ಕೋಸ್ಕರವಾಗಿ ನಮಗೆ ಆಲೋಚನೆ ಹೇಳಿಕೊಟ್ಟು ನಮ್ಮನ್ನು ಬಲಪಡಿಸಿ ನಡೆಸುವಂಥವರೇ ಪವಿತ್ರಾತ್ಮನು. ಯೇಸು ಕರ್ತನ ಅದನ್ನೇ ಯೋಹಾನ ಬರೆದ ಸುವಾರ್ತೆಯಲ್ಲಿ ಹೇಳ್ತಾರೆ, ಆತನು ಬಂದು ನನ್ನದರೊಳಗಡೆ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ನಿಮಗೆ ಮಹಿಮೆ ಪಡಿಸ್ತಾರೆ ಎಂಬುದಾಗಿ ಹೇಳಿ. ಅಂದರೆ ಯೇಸು ನಮಗೆ ಹೇಳುವಂಥ ಸಂಗತಿಗಳು, ಯೇಸು ನಮ್ಮ ಜೀವಿತದಲ್ಲಿ ಮಾಡಬೇಕಾದಂಥ ಸಂಗತಿಗಳು, ಯೇಸು ನಮ್ಮನ್ನು ಇಟ್ಟು ಉಪಯೋಗಿಸುವಂತಹ ಕಾರ್ಯಗಳು ಇನ್ನೂ ಸಹ ಬಹಳಷ್ಟಿದೆ. ಅವುಗಳನ್ನು ಪವಿತ್ರಾತ್ಮನು ಯೇಸು ಕರ್ತನಿಂದ ತಿಳಿದುಕೊಂಡು ನಮಗೆ ತಿಳಿಸ್ತಾರೆ. ಆತನಿಂದ ನಾವು ತಿಳಿದುಕೊಂಡು ಯೇಸುವನ್ನು ನಾವು ಮಹಿಮೆ ಪಡಿಸ್ತೇವೆ. ಮಾತ್ರವಲ್ಲದೆ ತಂದೆ ಚಿತ್ತವನ್ನು ಸಹ ನಾವು ಮಾಡಲ್ಪಡುತ್ತೇವೆ. ಈಗ ನೋಡುವುದಾದರೆ ಅರಸನಾಗಿರಬೇಕಾದಂಥವನು ಅರಸನ ಸ್ಥಾನದಲ್ಲಿ ಇಲ್ಲ. ಅರಸನ ಸ್ಥಾನದಿಂದ ತಳ್ಳಲ್ಪಟ್ಟಂಥವನು ಅರಸನ ಸ್ಥಾನದಲ್ಲಿ ಇದ್ದಾನೆ. ಅಭಿಷೇಕಿಸಲ್ಪಟ್ಟಂಥವನು ದಾವೀದ. ಅಭಿಷೇಕವನ್ನು ಹೊಂದಿಕೊಂಡೇ ಸೌಲ ಆ ಒಂದು ಸಿಂಹಾಸನದಲ್ಲಿದ್ದ. ಈಗ ದೇವರು ಸೌಲನನ್ನು ನಿರಾಕರಿಸಿದ್ದಾರೆ. ಸೌಲನಲ್ಲಿದ್ದಂಥ ದೇವರ ಆತ್ಮ ಬಿಟ್ಟು ಹೋಯಿತು. ಸೌಲನ ಒಳಗಡೆ ದುರಾತ್ಮ ಬಂದುಬಿಟ್ಟಿತು. ಈಗ ದೈವ ಮನುಷ್ಯನಾದಂಥ ದಾವೀದನನ್ನು ದೇವರು ಆರಿಸಿ ತೆಗೆದುಕೊಂಡ್ರು. ಈಗ ದಾವೀದನ ಒಳಗಡೆ ದೇವರ ಆತ್ಮನಿದ್ದಾನೆ. ದಾವೀದನ ಒಳಗಡೆ ಒಂದು ರಾಜ್ಯಾಭಿಷೇಕವಿದೆ. ದಾವೀದನ ಒಳಗಡೆ ಯಾಜಕನ ಅಭಿಷೇಕವಿದೆ. ಈಗ ರಾಜ್ಯವನ್ನು ಆಳತಕ್ಕಂಥವನು ತಲೆಯನ್ನು ಮರೆಸಿಕೊಂಡು ಅವನು ದೇಶ ಅಲಿಯುತ್ತಾ ದೇಶ ಭ್ರಷ್ಟನಾಗಿ ಅವನು ಬದುಕ್ತಾ ಇದ್ದಾನೆ. ನೋಡುವುದಾದರೆ ವಾಕ್ಯದಲ್ಲಿ ನಾವು ಓದಿಕೊಂಡ ಪ್ರಕಾರವಾಗಿ ಸೌಲನ ನಿಮಿತ್ತವಾಗಿ, ಸೌಲನ ಭಯದಿಂದಾಗಿ ಅವನು ಓಡಿ ಹೋದ. ಯಾಕೆ ಭಯಪಟ್ಟ ಸೌಲನಿಗೆ? ಅಲ್ಲಿ ದೇವರ ವಾಕ್ಯದಲ್ಲಿ ನೋಡುವ ಹಾಗೆ ಇಸ್ರಾಯೇಲರೆಲ್ಲರೂ, ಯೆಹೂದ್ಯರೆಲ್ಲರೂ ಸಹ ಈ ಸೌಲನು 1000 ಗಟ್ಟಲೆಯಾಗಿ ಕೊಂದನು, ದಾವೀದನು 10,000 ಗಟ್ಟಲೆಯಾಗಿ ಕೊಂದನು ಎಂಬುದಾಗಿ ದಾವೀದನ ಕುರಿತಾಗಿ ಹೇಳಿದ್ರು. ಇದು ನೋಡುವುದಾದರೆ ಸತ್ಯವೇ. ದಾವೀದನಿಗೆ ಅಷ್ಟು ಬಲ ಇತ್ತು, ದಾವೀದನಿಗೆ ಅಷ್ಟು ಪರಾಕ್ರಮ ಇತ್ತು. ಅಂಥ ಒಂದು ಶಕ್ತಿಯನ್ನು ದೇವರಿಂದಲೂ ಸಹ ಅವನು ಹೊಂದಿಕೊಂಡಿದ್ದ. ಮಾತ್ರವಲ್ಲದೆ ಅವನ ಒಂದು ಕಸುಬು, ಅವನು ಕುರಿಯನ್ನು ಮೇಯಿಸುವಂಥ ಕಸುಬಾದದ್ದರಿಂದ ಪ್ರತಿನಿತ್ಯವೂ ಸಹ ಅವನು ಧೈರ್ಯಶಾಲಿ. ಕಾಡು ಮೃಗಗಳ ಜೊತೆಯಲ್ಲಿ ಹೋರಾಟ ಮಾಡಿದಂಥವನು, ಕಾಡು ಮೃಗಗಳ ಜೊತೆಯಲ್ಲಿ ಹೊಡೆದಾಡಲ್ಪಟ್ಟಂಥವನು. ಮಾತ್ರವಲ್ಲದೆ ಈಗ ಅದರ ಜೊತೆಯಲ್ಲಿ ಅಭಿಷೇಕವೂ ಸಹ ಇದೆ, ಬಲವೂ ಇದೆ, ಅಭಿಷೇಕವೂ ಇದೆ, ಎಲ್ಲವೂ ಸಹ ಇದೆ. ಆದರೆ ಎಲ್ಲವಿದ್ದಂಥ ಸಮಯದಲ್ಲಿ ಒಬ್ಬ ಗೊಲ್ಯಾತನಿಗೆ ಎದುರುಕೊಂಡಿದ್ದಂತಹ ಸೌಲನು, ಗೊಲ್ಯಾತನಿಗೆ ಎದುರುಕೊಂಡು ಒಂದು ಸ್ಥಳದಲ್ಲಿ ಅವಿತುಕೊಂಡಂಥ ಸೌಲನು ಈಗ ಆ ಭಯದಲ್ಲಿದ್ದಂಥ ಸೌಲನಿಗೆ ಭಯಪಟ್ಟು ಈ ಅಭಿಷಿಕ್ತನಾದಂತಹ ಅರಸನು ದೇಶವನ್ನು ಬಿಟ್ಟು ಅಲಿತಾ ಇದ್ದಾನೆ. ಯಾಕೆಂಬುದಾಗಿ ನೋಡುವುದಾದರೆ ಒಂದೇ ಕಾರಣ. ಸೌಲನ ಈ ದಾವೀದನ ದೃಷ್ಟಿಯಲ್ಲಿ ಸೌಲನು ಇನ್ನೂ ಸಹ ಅಭಿಷಿಕ್ತನು. ಅವನನ್ನು ದೇವರೇ ಆ ಒಂದು ಸ್ಥಾನದಲ್ಲಿ ಇಟ್ಟಿದ್ದಾರೆ. ಅವನು ದೇವರು ಅಭಿಷೇಕಿಸಲ್ಪಟ್ಟವನು. ಆ ಒಂದು ಸ್ಥಾನ ಅಭಿಷೇಕಿಸಲ್ಪಟ್ಟಂಥದ್ದು. ಹಾಗಾಗಿ ಈ ಅಭಿಷೇಕ್ತನಿಗೆ ವಿರುದ್ಧವಾಗಿ ತಾನು ಏನನ್ನೂ ಮಾಡಬಾರದು ಎಂಬುದಾಗಿ ಹೇಳಿ, ಯಾಕಂದರೆ ದಾವೀದನಲ್ಲಿ ಶೌರ್ಯ ಇದೆ, ಪರಾಕ್ರಮ ಇದೆ, ಶಕ್ತಿ ಇದೆ, ಅಭಿಷೇಕ ಎಲ್ಲವಿದೆ. ಆದರೆ ಕೆಲವೊಂದು ಸಮಯದಲ್ಲಿ ಈ ಎಲ್ಲವೂ ಇರುವಂಥವರು ನಾವು ಅದನ್ನು ಜೋಪಾನ ಮಾಡಿಕೊಳ್ಳುವಂಥ ವಿಷಯದಲ್ಲಿ ಎಡವಲ್ಪಡ್ತೇವೆ. ದಾವೀದನ ಜೀವಿತದಲ್ಲಿ ಈ ಕಾರ್ಯಗಳು ನಡೆಯಲಿಲ್ಲ ನೋಡ್ರಿ. ಅವನ ಅಭಿಷೇಕವನ್ನು, ತನ್ನಲ್ಲಿದ್ದಂತಹ ಬಲವನ್ನು, ಶೌರ್ಯವನ್ನು, ಪರಾಕ್ರಮವನ್ನು ಅವನು ಸರಿಯಾದಂಥ ರೀತಿಯಲ್ಲಿ ನಿಭಾಯಿಸಲ್ಪಟ್ಟ. ಒಂದು ವೇಳೆ ಅವನ ಬಲವನ್ನು, ಅವನ ಒಂದು ಪರಾಕ್ರಮವನ್ನು ಸೌಲನ ಮೇಲೆ ಪ್ರಯೋಗ ಮಾಡಿತ್ತು ಅಂದರೆ ಏನಾಗ್ತಾ ಇತ್ತು? ಕ್ಷಣಾರ್ಧದಲ್ಲೇ ಸೌಲನನ್ನು ಹೊಡೆದು ಹಾಕಿಬಿಡುವಂತಹ ಸಂಗತಿಗಳು ಅನೇಕ ಸಮಯದಲ್ಲಿ ಅವನಿಗೆ ಆ ಅವಕಾಶಗಳು ಸಿಗಲ್ಪಡ್ತು. ಆದರೆ ದಾವೀದನು ಹಾಗೆ ಮಾಡಲಿಲ್ಲ. ದಾವೀದನು ದೇವರು ಅಭಿಷೇಕಿಸಲ್ಪಟ್ಟವನ ಮೇಲೆ ನಾನು ಹೇಗೆ ಕೈ ಮಾಡಲಿ, ಅದು ನನಗೆ ದೂರವಾಗಿರಲಿ ಎಂಬುದಾಗಿ ಹೇಳಿ ಅವನೇ ಮರೆಯಾಗಿ ಹೋಗ್ತಾ ಇದ್ದಾನೆ. ಅವನೇ ಮರೆಯಾಗಿ ತಪ್ಪಿಸಿಕೊಂಡು ದೇಶ ಅಲಿಯುತ್ತಾ ಈಗ ಗತ್ ಊರಿನಲ್ಲಿ ಅಲಿತಾ ಇದ್ದಾನೆ. ಕರ್ತನ ಪ್ರೀತಿ ದೇವಜನರೇ, ನಿಮ್ಮಲ್ಲಿ ಅಭಿಷೇಕ ಇರಬಹುದು. ನೀವು ಇರುವಂಥ ಸಭೆಗಳಲ್ಲಿ, ನೀವು ಇರುವಂತಹ ಸ್ಥಳಗಳಲ್ಲಿ ನಿಮಗೆ ಸರಿಯಾದಂಥ ಪ್ರಾಶಸ್ತ್ಯ ಸಿಗದೇ ಇರಬಹುದು. ಆದರೆ ನೀವು ನನಗೆ ಈ ಕಾರ್ಯ ಸಿಗಲಿಲ್ವಲ್ಲ, ಈ ಪ್ರಾಶಸ್ತ್ಯ ಸಿಗಲಿಲ್ವಲ್ಲ ಎಂಬುದಾಗಿ ಹೇಳಿ ನಿಮ್ಮನ್ನು ಬೆಳೆಸಲ್ಪಟ್ಟಂಥವರಿಗೂ ಅಭಿಷೇಕ್ತರಿಗೂ ಅವರಿಗೆ ವಿರುದ್ಧವಾಗಿ ಮಾತನಾಡಬೇಡ್ರಿ. ಕೆಲವೊಂದು ಸಮಯದಲ್ಲಿ ಅವರ ನಡವಳಿಕೆಗಳು ತಪ್ಪಾಗಿ ಇರುವಂಥ ಕಾರ್ಯಗಳನ್ನು ನೀವು ಎಷ್ಟೋ ಸಮಯದಲ್ಲಿ ಗಮನಿಸಿರ್ಬೋದು. ಆ ನಿಮಿತ್ತವಾಗಿಯೂ ಸಹ ನೀವು ಅವರನ್ನು ಅಲ್ಲೆಗೆಳೆಯಬೇಡ್ರಿ. ಯಾಕಂದರೆ
ಅವರನ್ನು ಅಭಿಷೇಕಿಸಲ್ಪಟ್ಟಂಥವರು ಕರ್ತನು. ಪ್ರಾರಂಭದಲ್ಲಿ ಎಲ್ಲರೂ ಸಹ ನಂಬಿಗಸ್ತರಾಗಿ ಇದ್ದಂಥವರು. ಸೌಲನು ಸಹ ನಂಬಿಗಸ್ತನಾಗಿ ದೇವರ ಬಳಿಯಲ್ಲಿ ಇದ್ದಂಥವನು. ಅವನಲ್ಲಿ ಎಷ್ಟು ಒಳ್ಳೆಯ ಸ್ವಭಾವಗಳಿತ್ತು ನೋಡ್ರಿ. ಒಬ್ಬ ಪ್ರವಾದಿಯನ್ನು ಕಾಣಲಿಕ್ಕೋಸ್ಕರವಾಗಿ ಹೋಗೋಣ ಎಂಬುದಾಗಿ ಹೇಳುವಂಥ ಸೇವಕನ ಆಲೋಚನೆ ಕೇಳಿ ಪ್ರವಾದಿಯನ್ನು ನೋಡಲಿಕ್ಕೆ ನಾವು ಬರಿಗೈಯಲ್ಲಿ ಹೋಗಬಾರ್ದೆಂಬುದಾಗಿ ಹೇಳಿ ತೀರ್ಮಾನಿಸಿಕೊಂಡ. ಮಾತ್ರವಲ್ಲದೆ ಅವನ ಅರಸನಾದಂಥ ಸಮಯದಲ್ಲೂ ಸಹ ಕೆಲವರನ್ನ ಇವನು ಸೌಲನ ಅರಸನ ಎಂಬುದಾಗಿ ಹಾಡಿಕೊಂಡಂಥವರನ್ನ ನಾವು ಮರಣ ಶಿಕ್ಷೆಗೆ ಒಳಪಡಿಸೋಣ ಎಂಬುದಾಗಿ ಕೆಲವರ ಆಲೋಚನೆಗಳು ಹೇಳಿಕೊಟ್ಟಾಗಲೂ ಸಹ ದೇವರು ನಮಗೆ ಶುಭವನ್ನು ಉಂಟು ಮಾಡಿದರೆ, ಒಳ್ಳೆಯದನ್ನು ಮಾಡಿದ್ದಾರೆ, ಹಾಗಾಗಿ ನಾವು ಅವರಿಗೆ ಕೆಟ್ಟದನ್ನು ಮಾಡುವಂಥದ್ದು ಬೇಡ, ಬಿಟ್ಬಿಡ್ರಿ ಎಂಬುದಾಗಿ ಹೇಳ್ತಾರೆ. ಮತ್ತೊಬ್ಬನಿಗೆ ಕರುಣೆಯನ್ನು ತೋರಿಸುವಂಥ ಸ್ವಭಾವವೂ ಸಹ ಇವನಲ್ಲಿತ್ತು. ದೈವ ಸೇವಕರನ್ನು ಗೌರವಿಸುವಂಥ ಸ್ವಭಾವವೂ ಸಹ ಸೌಲನಲ್ಲಿ ಇತ್ತು. ಆದರೆ ಅದಾದ ನಂತರದಲ್ಲಿ ಅವನ ಅರಸನಾದ ನೋಡ್ರಿ. ಅರಸನಾದಂತಹ ಸಮಯದಲ್ಲಿ ಆ ಅಭಿಷೇಕವನ್ನು ಒತ್ತಿಕೊಂಡು ನಡೆಯುವಂಥ ಸಮಯದಲ್ಲಿ ಇವನು ಎಡವಲ್ಪಟ್ಟ. ಅವನು ಬೆಳೆಯುತ್ತಾ ಬೆಳೆಯುತ್ತಾ ಇರುವಾಗಲೇ 2 ವರ್ಷ ಮಾತ್ರವೇ ದೇವರಾತ್ಮನಿಂದ ತುಂಬಲ್ಪಟ್ಟು ಅವನ ಆಳ್ವಿಕೆ ಮಾಡ್ದ. ನಂತರದಲ್ಲಿ ಅವನ ಒಳಗಡೆ ಈಗ ದೇವರಾತ್ಮನಿಲ್ಲ. ಆದರೆ ದಾವೀದನ ಜೀವಿತ ನೋಡುವುದಾದರೆ ಅವನಲ್ಲಿ ದೇವರಾತ್ಮನಿದೆ, ಅಭಿಷೇಕ ಎಲ್ಲವೂ ಸಹ ಇದೆ. ಆದರೆ ಅಷ್ಟೇ ತಾಳ್ಮೆ ಇದೆ, ಅಷ್ಟೇ ಅವನು ನಿರೀಕ್ಷಿಸಲ್ಪಡ್ತಾ ಇದ್ದಾನೆ. ಅವನು ಅಭಿಷೇಕಿಸಲ್ಪಟ್ಟಂಥವರಿಗೆ ವಿರುದ್ಧವಾಗಿ ನಿಲ್ಲದ ಹಾಗೆ, ಒಂದು ವೇಳೆ ನಿಂತರೂ ಸಹ ಮೈ ಮರೆತು ಸೌಲನನ್ನು ಹೊಡೆದು ಹಾಕಿಬಿಟ್ರೆ ಅನ್ನುವಂಥ ಆಲೋಚನೆಯಲ್ಲೇ ಅವನು ಈ ಒಂದು ಸ್ಥಳದಲ್ಲಿ ಇರುವಂಥದ್ದೇ ಬೇಡ, ಸೌಲನಿರುವ ತನಕವಾಗಿಯೂ ಸಹ ನಾನು ಈ ಸ್ಥಳದಲ್ಲಿ ಇರುವಂಥದ್ದು ಬೇಡ ಎಂಬುದಾಗಿ ಹೇಳಿ ದಾವೀದನೇ ಮರೆಸಿಕೊಂಡು ಹೋದ. ಕೆಲವೊಂದು ಸಮಯದಲ್ಲಿ ನೀವು ಹೀಗೆ ಮರೆಯಾಗಿ ಇರ್ಬೋದು. ನಿಮಗೆ ಸರಿಯಾದಂಥ ಸ್ಥಾನಮಾನಗಳು ಸಿಗದೇ ಇರ್ಬೋದು, ಅವಕಾಶಗಳು ಸಿಗದೇ ಇರ್ಬೋದು, ಸೇವೆ ಮಾಡಲಿಕ್ಕೋಸ್ಕರವಾಗಿ ಕೆಲವೊಂದು ಕಾರ್ಯಗಳು ತಡೆಗಳು ಆಗಿ ಇರಲ್ಪಡ್ಬೋದು. ನಿಮ್ಮ ಅಭಿಷೇಕವನ್ನು ಗುರುತಿಸಲ್ಪಟ್ಟು, ನಿಮ್ಮ ಕರೆಯುವಿಕೆಯನ್ನು ಗುರುತಿಸಲ್ಪಟ್ಟು ನೀವಿರುವಂಥ ಸ್ಥಳಗಳಲ್ಲಿ ನಿಮಗೆ ಸರಿಯಾದಂಥ ಒಂದು ಸ್ಟೇಜ್ ಸಿಗದೇ ಇರ್ಬೋದು. ಆದರೆ ನೀವು ಮರೆಯಾಗಿ ಇರ್ಬೋದು. ಆದರೆ ಕರ್ತನಿಗೆ ನೀವು ಮರೆಯಾಗಿ ಇಲ್ಲ ಅಲ್ವಾ? ಯಾರಿಗೆ ನೀವು ಮರೆಯಾದರೆ ಏನು? ಕರ್ತನಿಗೆ ಮರೆಯಾಗಿ ಇಲ್ಲ. ನೀವು ಕರ್ತನ ಸಮ್ಮುಖದಲ್ಲಿ ತೆರೆಯಲ್ಪಟ್ಟವರಾಗಿ ಇದ್ದೀರಿ. ಒಂದು ಸಮಯ ಬರುವಾಗ ಕರ್ತನು ಖಂಡಿತವಾಗಿಯೂ ಸಹ ನಿಮ್ಮನ್ನು ಉಪಯೋಗಿಸಲ್ಪಡ್ತಾರೆ. ಅರಸನಾದಂಥ ದಾವೀದನು ಒಂದಲ್ಲ ಎರಡಲ್ಲ ಸುಮಾರು 15 ವರ್ಷದ ತನಕವಾಗಿ ಅಲೆದಾಡಿದ್ದಾರೆ. 15 ವರ್ಷದ ತನಕವಾಗಿ ಅವರು ತಪ್ಪಿಸಿಕೊಂಡು ಹೋಗಿದ್ದಾರೆ. ಈಗ ಅವರು ಹೋಗಿರುವಂಥ ಸ್ಥಳದಲ್ಲಿ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳುವಾಗ ಅಲ್ಲೂ ಸಹ ಅಲ್ಲಿ ಜನಗಳು ಹೇಳ್ತಾ ಇದ್ದಾರೆ, ಸೌಲನು 1000 ಗಟ್ಟಲೆ ಕೊಂಡನು, ದಾವೀದನು 10,000 ಗಟ್ಟಲೆ ಕೊಂಡನು ಎಂಬುದಾಗಿ ಹೇಳಲ್ಪಡುವಂತಹ ಆ ದಾವೀದನು ಈತನೇ ಎಂಬುದಾಗಿ ಹೇಳಿ ಅರಸನಾದಂಥ ಆಕೀಷನ ಮುಂದೆ ಈ ದಾವೀದನನ್ನು ಹೊಗಳಲ್ಪಡ್ತಾ ಇದ್ದಾರೆ. ಆ ಸಮಯದಲ್ಲಿ ದಾವೀದನ ವರ್ತನೆಗಳು ಹೇಗಿದೆ ನೋಡ್ರಿ. ಇಂದು ನಮ್ಮ ಜೀವಿತದಲ್ಲಿ ಹಾಗೆ ನಾವು ಇರ್ತೇವಾ? ಒಂದು ವೇಳೆ ಹಾಗೆ ನಮ್ಮನ್ನು ಹೊಗಳಲ್ಪಡ್ತು ಅಂತಂದ್ರೆ ನೆಕ್ಸ್ಟ್ ಅವರು ಹೊಗಳಿದಂತಹ ಸಮಯದಲ್ಲಿ ಆಕೀಷನ ಬಳಿಯಲ್ಲಿ ಪಕ್ಕದಲ್ಲಿ ಹೋಗಿ ಕೂತುಕೊಂಡು ನಾವು ಆಕೀಷನ ಬೆಂಬಲವನ್ನು ತೆಗೆದುಕೊಂಡು ಅವು ಸೌಲನನ್ನು ಹೊಡೆದು ಹಾಕಲ್ಪಟ್ಟು ಆ ರಾಜ್ಯಭಾರವನ್ನು ನಾವು ತೆಗೆದುಕೊಳ್ಳಬೇಕೆಂಬುದಾಗಿ ಆಲೋಚನೆ ಮಾಡುವಂತಹ ಅನೇಕ ಕಾರ್ಯಗಳು ಇಂದು ಸಭೆಗಳ ನಡುವೆ ಬಂದ್ಬಿಟ್ಟಿದೆ. ಆದರೆ ಆತ್ಮಿಕ ಜೀವಿತದಲ್ಲಿ ನೋಡುವುದಾದರೆ ಇದೆಲ್ಲ ದೇವರ ಚಿತ್ತವಾ? ದೇವರು ಈ ಕಾರ್ಯಗಳೆಲ್ಲವನ್ನು ಮೆಚ್ಚುವವರಾಗಿ ಇದ್ದಾರಾ? ಇದನ್ನು ನಾವು ಆಲೋಚನೆ ಮಾಡ್ತಾ ಇಲ್ಲ. ಇಂದು ಸಭೆ ಒಳಗಡೆ ಲೋಕವು ಆರಾಮಾಗಿ ಬರ್ತಾ ಇದೆ. ಒಬ್ಬ ಅನ್ಯ ಜನನಾದಂತಹ ಆಕೀಷನ ಸಹಾಯವನ್ನು ತೆಗೆದುಕೊಂಡು ತನ್ನ ರಾಜ್ಯವನ್ನು ಸ್ಥಾಪಿಸುವಂಥದ್ದು, ಆ ಸ್ಥಳದಲ್ಲಿ ಅವನ ರಾಜನಾಗಿ ಶೋಭಿಸುವಂಥದ್ದು ಅರಸನಿಗೆ ಇಷ್ಟವಿಲ್ಲದೆ ಇರುವಂತಹ ಕಾರ್ಯ. ಅಂದರೆ ದಾವೀದನಿಗೆ ಇಷ್ಟವಿಲ್ಲದೆ ಇರುವಂತಹ ಕಾರ್ಯ. ದಾವೀದನ ಮೇಲೆ ಅರಸನ ಅಭಿಷೇಕ ಇದೆ. ಆದರೆ ಈಗ ಆಕೀಷನ ಸಹಾಯವನ್ನು ತೆಗೆದುಕೊಂಡು ಬೇಕಾದರೆ ಸೌಲನನ್ನು ಹೊಡೆದು ಹಾಕಲ್ಪಟ್ಟು ಅವನ ಅರಸನಾಗಿ ಆಳ್ವಿಕೆ ಮಾಡಬಹುದು. ಆದರೆ ದಾವೀದನಿಗೆ ಅದು ಇಷ್ಟ ಇಲ್ಲ. ಯಾವಾಗ ಈ ಆಕೀಷನ ಸೇವಕರುಗಳು ದಾವೀದನನ್ನು ಹೊಗಳಲ್ಪಟ್ಟರು, ದಾವೀದನನ್ನು ಹೊಗಳಲ್ಪಟ್ಟಂತ ಸಮಯದಲ್ಲಿ ದಾವೀದನ ಆ ವರ್ತನೆಗಳು ಏನಾಯ್ತು ನೋಡ್ರಿ. ಅವನು ಹುಚ್ಚನಾಗಿ ನಟಿಸಲ್ಪಡ್ತಾನೆ. ಹುಚ್ಚನಾಗಿ ನಟಿಸುತ್ತಾ ಬಾಯಿಗಳಲ್ಲಿ ಜೊಲ್ಲನ್ನು ಸುರಿಸುತ್ತಾ ನೊರೆಯನ್ನು ಸುರಿಸುತ್ತಾ ಕಾಲನ್ನು ಕೆರೆದುಕೊಂಡು ಒಬ್ಬ ಹುಚ್ಚನ ಹಾಗೆ ಅವನು ವರ್ತಿಸ್ತಾ ಇದ್ದಾನೆ. ಕೆಲವೊಂದು ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಬರುವಂಥ ಹೊಗಳಿಕೆಗಳಿದೆಯಲ್ವಾ, ಈ ಹೊಗಳಿಕೆಗಳೆಲ್ಲವೂ ಸಹ ನಾವು ಧೂಳಿಗೆ ಹಾಕಲ್ಪಡಬೇಕು. ಈ ಹೊಗಳಿಕೆಗಳನ್ನು ನಾವು ಧೂಳಿಗೆ ಹಾಕಲ್ಪಡಲಿಲ್ಲವಾದರೆ ನಾವು ದಾವೀದನು ಅವನು ಹುಚ್ಚನಾಗಿ ವರ್ತಿಸ್ತಾ ನಿಜ, ಆದರೆ ನಾವು ನಿಜವಾಗಿ ಹುಚ್ಚರಾಗ್ಬಿಡ್ತೇವೆ. ಹೊಗಳಿಕೆಗಳಿದೆಯಲ್ವ, ಈ ಹೊಗಳಿಕೆಗಳಿಂದ ಹುಚ್ಚರಾಗುವಂಥದ್ದು ಈ ದಿನಮಾನದಲ್ಲಿ ಅನೇಕರು. ಇಂದು ಒಬ್ಬರನ್ನು ಕರೆದು ಫುಲ್ ಫಿಟ್ ಅಲ್ಲಿ ಬಂದು ಅವರನ್ನು ಹೊಗಳಲ್ಪಡ್ತು ಅಂತಂದ್ರೆ ಅವರಿಗೆ ಸಂತೋಷವೇ ಸಂತೋಷ.
ಇಂದು ಯೇಸುವನ್ನು ಹೆಚ್ಚಾಗಿ ಹೊಗಳಲ್ಪಡುವುದಕ್ಕಿಂತ ಮನುಷ್ಯರನ್ನು ಹೆಚ್ಚಾಗಿ ಹೊಗಳಲ್ಪಡುವಂಥದ್ದು, ದೇವರಾಗಿರುವಂಥ ಯೇಸು ಕರ್ತನ ಸೇವೆಯಲ್ಲಿ ಇರುವಂಥವ್ರನ್ನು ಹೊಗಳಲ್ಪಡುವಂಥದ್ದು, ಅವರ ಅದ್ಭುತಗಳನ್ನು ಹೊಗಳಲ್ಪಡುವಂಥದ್ದು, ಅವರು ಹೇಳಲ್ಪಟ್ಟಂಥ ಪ್ರವಾದಗಳನ್ನು ಹೊಗಳುವಂಥದ್ದು, ಅವರ ಹಾಡುಗಾರಿಕೆಗಳನ್ನು ಹೊಗಳುವಂಥದ್ದು, ಅವರ ಸ್ಟೈಲ್ಗಳನ್ನು ಹೊಗಳುವಂಥದ್ದು, ಇದೆಲ್ಲವೂ ಸಹ ಈ ಕಡೆಗಾಲದಲ್ಲಿ ಸಭೆಗಳಲ್ಲಿ ಸಾಮಾನ್ಯವಾದಂಥ ರೀತಿಯಲ್ಲಿ ಎಲ್ಲ ಕಡೆ ಹರಡಿಕೊಂಡು ಬಿಟ್ಟಿದೆ. ನಾವು ಆಲೋಚನೆ ಮಾಡಬೇಕು. ಒಂದು ವೇಳೆ ನಂತರದಲ್ಲಿ ನೋಡುವುದಾದರೆ ನಮಗೆ ಕರೆಯುವಿಕೆ ಸ್ಪಷ್ಟವಾಗಿದೆ, ಅಭಿಷೇಕವು ಸ್ಪಷ್ಟವಾಗಿದೆ, ಆದರೆ ವಿರುದ್ಧವಾಗಿ ನಿಂತುಕೊಳ್ಳುವಂಥ ಆಲೋಚನೆಗಳು ಇನ್ನೂ ಸಹ ಸ್ಪಷ್ಟವಾಗಿ ತೋರಿಕೆಯ ರೂಪದಲ್ಲಿ ನಾವು ಅದನ್ನ ಎಲ್ಲರಿಗೂ ಸಹ ಕಾಣಿಸುತ್ತಾ ನಮ್ಮನ್ನು ನಾವು ತೋರಿಸಿಕೊಳ್ಳುವಂಥ ಸ್ವಭಾವಗಳು ಎಷ್ಟೋ ಮಂದಿಗಳಲ್ಲಿ ಉಂಟು. ದಾವೀದನ ಜೀವಿತವನ್ನು ನೋಡಿರಿ ಪ್ರಿಯರೇ, ಅವನು ತನ್ನನ್ನು ತಾನು ಸಂಪೂರ್ಣವಾಗಿ ತಗ್ಗಿಸಿಕೊಂಡ. ಅವನಿಗೆ ಹೊಗಳಿಕೆ ಉಂಟಾಯಿತು. ಹೊಗಳಿಕೆ ಉಂಟಾದಂಥ ತಕ್ಷಣದಲ್ಲಿ ಅವನು ತಗ್ಗಿಸಿಕೊಂಡು ಹುಚ್ಚನ ಹಾಗೆ ನಡೀತಾ ಇದ್ದಾನೆ. ಈಗ ಆ ದಾವೀದನ ನೋಡಲ್ಪಟ್ಟಂತ ಆಕೀಷನ ಹೇಳ್ತಾನೆ, ಈ ಮನುಷ್ಯನ ನನ್ನ ಬಳಿಯಲ್ಲಿ ಹುಚ್ಚರು ಈಗಾಗಲೇ ಅನೇಕರಿದ್ದಾರೆ, ಅದರಲ್ಲಿ ಈ ಹುಚ್ಚನೊಬ್ಬನನ್ನು ಸಹ ಸೇರಿಸಬೇಕೆಂಬುದಾಗಿ ಅಂದುಕೊಂಡಿದ್ದೇನೆ ಎಂಬುದಾಗಿ ಹೇಳಿ ಆಕೀಷನು ದಾವೀದನನ್ನು ನಿರಾಕರಿಸುವಂತ ರೀತಿಯಲ್ಲಿ ಮಾತನಾಡ್ತಾ ಇದ್ದಾನೆ. ಕೆಲವೊಂದು ಸಮಯದಲ್ಲಿ ನಮಗೆ ಬರುವಂಥ ಹೊಗಳಿಕೆಗಳು ಮತ್ತೊಬ್ಬರ ಸ್ನೇಹವನ್ನ ಸಂಪಾದಿಸಿಕೊಳ್ಳುವಂಥದ್ದು ಮಾತ್ರವಲ್ಲದೆ ಆ ಸ್ನೇಹದಿಂದಲೂ ನಾವು ಕೆಟ್ಟು ಹೋಗುವ ಹಾಗೆ ಸೈತಾನನು ತಂತ್ರಗಳನ್ನು ರೂಪಿಸಲ್ಪಟ್ಟಿರ್ತಾನೆ. ದಾವೀದನಿಗೆ ಒಬ್ಬ ಅನ್ಯ ಅರಸನ ಸ್ನೇಹಿತ ಅಥವಾ ಸ್ನೇಹ ಮುಖ್ಯವಾಗಿ ಇರಲಿಲ್ಲ. ಬದಲಾಗಿ ತನ್ನ ಅಭಿಷೇಕವನ್ನ ದೇವರು ತನ್ನ ಕರೆಯುವಿಕೆಯನ್ನ ಕಾಪಾಡಿಕೊಳ್ಳುವಂಥದ್ದು ಅವನಿಗೆ ಮುಖ್ಯವಾಗಿ ಇತ್ತು. ಇವತ್ತು ನೀವು ಅಭಿಷೇಕವನ್ನ ಕಾಪಾಡಿಕೊಂಡಿದ್ದೀರಾ? ಅಭಿಷೇಕವನ್ನು ನೀವು ಜೋಪಾನ ಮಾಡ್ತಾ ಇದ್ದೀರಾ? ದಾವೀದ 40 ವರ್ಷ ಆಳ್ವಿಕೆ ಮಾಡಿದ್ನಲ್ವಾ? ಈ 40 ವರ್ಷ ಆಳ್ವಿಕೆ ಮಾಡಲ್ಪಟ್ಟಂತ ಸಮಯದಲ್ಲಿ 2 ಬಾರಿ ಅವನು ಬಿದ್ದು ಹೋದ ನಿಜವೇ, ಆದರೆ ಅವನು ಎಷ್ಟು ಶ್ರೇಷ್ಠವಾಗಿ ಎದ್ದು ನಿಂತುಕೊಂಡ. ಇಂದು ನಾವು 2 ಅಲ್ಲ ಲೆಕ್ಕ ಹಾಕಿಕೊಳ್ಳುತ್ತು ಅಂತಂದ್ರೆ 2000ಕ್ಕಿಂತಲೂ ಹೆಚ್ಚಾಗಿ ಬಿದ್ದಂಥವರು ನಮ್ಮ ನಡುವೆ ಇದ್ದಾರೆ, ನನ್ನನ್ನು ಸಹಿತವಾಗಿ ಹೇಳಿಕೊಂಡು. ಆದರೆ ನಾವು ಎದ್ದಂಥವರು ಸರಿಯಾದಂಥ ರೀತಿಯಲ್ಲಿ ಇದ್ದೇವೆ ಎಂಬುದಾಗಿ ಹೇಳಿ ಪರೀಕ್ಷಿಸಿಕೊಳ್ಳಬೇಕು. ದಾವೀದನ 2 ಬಾರಿ ಬಿದ್ದ, ಆದರೆ ಇವತ್ತು ಪ್ರತಿದಿನವೂ ಸಹ ಬೀಳುವಂಥವ್ರು ಎಷ್ಟೋ ಮಂದಿ ಇದ್ದಾರಲ್ವಾ? ಬಿದ್ದು ಸಹ ಅವರು ಎಷ್ಟು ಚೆನ್ನಾಗಿ ತಮ್ಮನ್ನು ತೋರಿಸಿಕೊಳ್ತಾ ಇದ್ದಾರೆ. ಕೆಲವರು ಅನ್ಯರು ಹೇಳ್ತಾರಲ್ವಾ, ಬಿದ್ದರೂ ಸಹ ಮೀಸೆ ಮಣ್ಣಾಗಲಿಲ್ಲ ಎಂಬುದಾಗಿ ಹೇಳಿ. ಆ ರೀತಿಯಲ್ಲಿ ಇವತ್ತು ನಮ್ಮ ಒಳಗಡೆ ಎಷ್ಟೋ ಕಾರ್ಯಗಳುಂಟು. ನಿಮ್ಮ ಅಭಿಷೇಕವನ್ನು ನೀವು ಕಾಪಾಡಿಕೊಂಡಿದ್ದೀರಾ? ನಿಮ್ಮ ಜೀವಿತದಲ್ಲಿ ಕೆಲವೊಂದು ಸಮಯದಲ್ಲಿ ದಾವೀದನ ಹಾಗೆ ನೀವು ನಿರಾಕರಿಸಲ್ಪಟ್ಟಿರಬಹುದು. ನೀವು ಅಭಿಷೇಕವನ್ನು ಹೊಂದಿಕೊಂಡಿರಬಹುದು. ರಾಜ್ಯಾಭಿಷೇಕ ಇರಬಹುದು, ಯಾಜಕರ ಅಭಿಷೇಕ ಇರಬಹುದು, ಪ್ರವಾದನೆ ಅಭಿಷೇಕ ಇರಬಹುದು, ಸಭಾಪಾಲಕರಾಗಿರ್ಬೋದು, ಉಪದೇಶವಾಗಿರ್ಬೋದು, ಅಪೊಸ್ತಲರಾಗಿರ್ಬೋದು, ಪ್ರವಾದ ಯಾರೇ ಆಗಿರ್ಬೋದು. ನಿಮಗೆ ಸಿಗಬೇಕಾದಂಥ ಸ್ಥಾನ ನೀವಿರುವಂಥ ಸ್ಥಳದಲ್ಲಿ ಸಿಕ್ಕದೇ ಇರಬಹುದು. ಆದರೆ ಕರ್ತನಲ್ಲಿ ಪ್ರೀತಿ ದೇವಚರರೇ, ಕರ್ತನನ್ನೇ ನಿರೀಕ್ಷಿಸ್ರಿ, ಯೇಸುವನ್ನೇ ನಿರೀಕ್ಷಿಸ್ರಿ. ನಿಮಗೆ ಅವಮಾನವಾಗ್ತಾ ಇದೆಯಾ? ಯೇಸುವನ್ನ ಆತುಕೊಳ್ರಿ. ದಾವೀದನಷ್ಟು ನೀವು ಸಂಕಟ ಪಟ್ಟಿಲ್ಲ ನೋಡ್ರಿ. ದಾವೀದನಿಗೆ ಎಷ್ಟು ಬಾರಿ ಸೌಲನ್ನು ಹಿಂದಟ್ಟಿ ಹೋಗಿ ಅವನನ್ನು ಸಾಯಿಸಲಿಕ್ಕಾಗಿ ನೋಡಿದ. ಈಗ ಇನ್ನು ನೋಡುವುದಾದ್ರೆ ಸೌಲನಿಗೆ ಸ್ವಂತ ಅಳಿಯ ದಾವೀದ. ತನ್ನ ಮಗಳು ವಿಧವೆ ಆದ್ರೂ ಪರವಾಗಿಲ್ಲ, ಆದ್ರೆ ಅಳಿಯ ನನ್ನ ಕಣ್ಣೆದುರುಗಡೆ ಇರಬಾರದು. ಇವನಿಗೆ ಎಲ್ಲವೂ ಸಿಕ್ಕಿದೆ. ಇವನಿಗೆ ಗೌರವ ಸಿಕ್ಕಿದೆ, ಮಾನ ಸಿಕ್ಕಿದೆ, ಮಹಿಮೆ ಸಿಕ್ಕಿದೆ, ಜನಗಳಿಂದ ಹೊಗಳಿಕೆ ಸಿಕ್ಕಿದೆ, ಎಲ್ಲ ಸಿಕ್ಕಿದೆ, ನನಗಿಂತ ಹೆಚ್ಚಾಗಿ ಎಲ್ಲವೂ ಸಿಕ್ಕಿದೆ. ಆದರೆ ಇವನಿಗೆ ಸಿಕ್ಕದೇ ಇರುವಂಥದ್ದು ಒಂದೇ ಒಂದು ಅರಸನ ಸ್ಥಾನ. ಒಂದು ದಿನದಲ್ಲಿ ಆ ಅರಸನ ಸ್ಥಾನವೂ ಸಹ ಇವನಿಗೆ ಸಿಗಲ್ಪಡ್ಬೋದು. ಇವನ ಒಂದು ಆಲೋಚನೆ, ಆದರೆ ಇವನ ಆಲೋಚನೆ ಸತ್ಯವೇ. ಆ ಅರಸನ ಸ್ಥಾನ ದೇವರು ಅವನಿಗೆ ಇಟ್ಟಿದ್ದಾರೆ. ಆದರೆ ಇವನ ಆಲೋಚನೆ ನೋಡ್ರಿ, ಎಲ್ಲವೂ ಸಿಕ್ಕಿದೆ, ಇವನಿಗೆ ಅರಸುತನ ಒಂದು ಬಿಟ್ಟು ಎಂಬುದಾಗಿ ಹೇಳಿ ಅವನ ಆಲೋಚಿಸಿಕೊಂಡು ತನ್ನ ಮಗಳು ವಿಧವೆ ಆದರೂ ಪರವಾಗಿಲ್ಲ, ದಾವೀದನನ್ನು ಮುಗಿಸಬೇಕು. ಇದು ಸೌಲನ ಆಲೋಚನೆ. ಆದರೆ ದೇವರ ಚಿತ್ತವೇ ಬೇರೆ ಇದೆಯಲ್ವಾ? ದೇವರ ಉದ್ದೇಶವೇ ದಾವೀದನ ವಿಷಯದಲ್ಲಿ ಬೇರೆ ಇದೆ. ಆ ಉದ್ದೇಶವನ್ನು ನೆರವೇರಿಸಲಿಕ್ಕೋಸ್ಕರವಾಗಿ ದೇವರು ದಾವೀದನ ಮೇಲೆ ನಂಬಿಕೆ ಇಟ್ಟು ಅವರ ಮೇಲೆ ಅಭಿಷೇಕವನ್ನು ಇಟ್ಟುಬಿಟ್ಟಿದ್ದಾರೆ. ಆ ಅಭಿಷೇಕವನ್ನು ಅವನು ಕ್ಯಾರಿ ಮಾಡಿದ, ಒತ್ತುಕೊಂಡು ನಡೆದ. ಹಗಲು ರಾತ್ರಿಗಳಲ್ಲಿ ಅವನು ಅಲೆದ, ಹಸಿವಿನಿಂದ ಅಲೆದ, ಕಣ್ಣೀರು, ವೇದನೆ, ಹುಚ್ಚನ ಹಾಗೆ ಅವನನ್ನು ನಟಿಸಬೇಕಾಯಿತು. ಊಟವಿಲ್ಲದಂತೆ ವಸ್ತ್ರವಿಲ್ಲದ ಹಾಗೆ ಅಲಿಯಬೇಕಾಗಿತ್ತು. ಇಂದು ಕರ್ತನಲ್ಲಿ ಪ್ರೀತಿ ದೇವಚರನೆ, ನಿಮ್ಮ ಪರಿಸ್ಥಿತಿ ಹೀಗೆ ಇರಬಹುದು. ನಿಮ್ಮನ್ನು ಯಾರೋ ಕರೆದು ಯಾಮರಿಸಿರಬಹುದು. ನೀವು ಯಾರನ್ನೋ ನಂಬಿ ಒಂದು ಸ್ಥಳದಲ್ಲಿ ಹೋಗಲ್ಪಟ್ಟು ನೀವು ಧಿಕ್ಕರಿಸಲ್ಪಟ್ಟಿರಬಹುದು. ಆದರೆ ಒಂದನ್ನು ತಿಳಿದುಕೊಳ್ಳ್ರಿ, ಇದೆಲ್ಲವೂ ಸಹ ದಾವೀದನ ಜೀವಿತದಲ್ಲಿ ನಡೆಯಲ್ಪಟ್ಟ ಕಾರ್ಯದ ಹಾಗೆ ನಿಮ್ಮ ಜೀವಿತದಲ್ಲಿ ನಡೆಯಲ್ಪಡ್ತಾ ಇದೆ. ಒಬ್ಬನಾತನನ್ನು ಮಾತ್ರವೇ ನೀವು ದೃಷ್ಟಿಸ್ರಿ.
ಯೇಸು ಕರ್ತನು. ಯೇಸು ಕರ್ತನ ಮೇಲೆ ನಿರೀಕ್ಷೆ ಇಡ್ರಿ. ಸೋತು ಹೋಗ್ಬೇಡ್ರಿ. ನಿಮ್ಮನ್ನು ನೀವು ಬಿಟ್ಟು ಕೊಡಬೇಡ್ರಿ. ಮತ್ತೊಬ್ಬರ ಹೊಗಳಿಕೆಗೆ ನೀವು ಮಾರು ಹೋಗಬೇಡ್ರಿ. ಮತ್ತೊಬ್ಬರು ಹೊಗಳಲ್ಪಟ್ಟು ನಿಮ್ಮನ್ನ ಹೀಗೆ ಮಾಡ್ತಾನೆ ಹಾಗೆ ಮಾಡ್ತಾನೆ ಎಂಬುದಾಗಿ ಹೇಳುವಂಥವರ ಮಾತನ್ನು ಕೇಳಿ ನೀವು ವಂಚನೆಗೆ ಒಳಗಾಗಲ್ಪಡಬೇಡ್ರಿ. ನಿಮ್ಮನ್ನು ಕರೆದದ್ದು ದೇವರು, ನಿಮಗೋಸ್ಕರವಾಗಿ ಪ್ರಾಣವನ್ನು ಕೊಟ್ಟಿದ್ದು ದೇವರು. ನಿಮ್ಮನ್ನು ಈವರೆಗೂ ಸಹ ನಂಬಿ ಅಭಿಷೇಕ ಮಾಡಿರುವಂಥದ್ದು, ನಿಮ್ಮನ್ನು ಆಶೀರ್ವದಿಸಲಿಕ್ಕೆ ಕರೆದಿರುವಂಥದ್ದು ದೇವರಾಗಿರುವಂಥ ಯೇಸು ಕರ್ತನೆ. ಆದ ಕಾರಣ ನಿಮಗಿರುವಂಥ ಅಭಿಷೇಕವನ್ನು ತಾತ್ಸಾರ ಮಾಡದಂಥ ಅಭಿಷೇಕವನ್ನು ಕಾಪಾಡಿಕೊಳ್ಳಲಿಕ್ಕೂ ಆ ಅಭಿಷೇಕದ ನಿಮಿತ್ತವಾಗಿ ದೇವರ ಚಿತ್ತವನ್ನು ನೆರವೇರಿಸಲಿಕ್ಕಾಗಿಯೂ ನಿಮ್ಮನ್ನು ನೀವು ಕರ್ತನಿಗೆ ಸಮರ್ಪಿಸಿಕೊಳ್ಳ್ರಿ. ನಿಶ್ಚಯವಾಗಿ ಕರ್ತನು ಖಂಡಿತವಾಗಲೂ ನಿಮ್ಮನ್ನು ಉಪಯೋಗಿಸಲಿಕ್ಕೆ ಶಕ್ತನು. ಸಮಯವಾಯ್ತಾ, ವಯಸ್ಸಾಯ್ತಾ, ನನ್ನ ಜೀವಿತ ಮುಗಿದು ಹೋಯ್ತಲ್ವಾ, ಇಷ್ಟು ಸಮಯವಾಯ್ತಲ್ವಾ ಎಂಬುದಾಗಿ ಹೇಳಿ ದುಃಖಿಸಬೇಡ್ರಿ. ಎಷ್ಟು ಸಮಯವಾದರೂ ಸಹ ದೇವರು ನಿಮ್ಮ ಜೀವಿತದಲ್ಲಿ ಯಾವ ಸಮಯದಲ್ಲಿ ನಿಮ್ಮನ್ನು ಇಟ್ಟು ಉಪಯೋಗಿಸಲ್ಪಡಬೇಕು ಅದೇ ಸಮಯದಲ್ಲಿ ನಿಮ್ಮನ್ನು ಉಪಯೋಗಿಸಲ್ಪಡ್ತಾರೆ. ನೀವು ದೇವರ ಉಪಯೋಗಕ್ಕೋಸ್ಕರವಾಗಿ ಆರಿಸಿಕೊಂಡ ಪಾತ್ರವೇ ವಿನಃ ನಿಮ್ಮ ಉಪಯೋಗಕ್ಕಾಗಿ ಅಲ್ಲ. ದೇವರ ಉಪಯೋಗಕ್ಕೋಸ್ಕರವಾಗಿ ಆರಿಸಿಕೊಂಡ ಪಾತ್ರ ಎಂಬುದಾಗಿ ನೋಡುವುದಾದರೆ ದೇವರು ಅದಕ್ಕೋಸ್ಕರವಾಗಿ ತಕ್ಕದಾದಂಥ ಸಮಯವನ್ನು ನಿಮಗೋಸ್ಕರವಾಗಿ ಉತ್ತಮವಾದಂಥ ವೇದಿಕೆಯನ್ನು ಸಿದ್ಧ ಮಾಡಿದ್ದಾರೆ. ಆ ವೇದಿಕೆಗೆ ಹೋಗ್ಲಿಕ್ಕೋಸ್ಕರವಾಗಿ ಕೆಲವೊಂದು ಹಳ್ಳ ಕೊಳ್ಳಗಳನ್ನು, ಕೆಲವೊಂದು ಅವಮಾನಗಳನ್ನು, ಪರಿತಾಪಕರ ಪರಿಸ್ಥಿತಿಗಳನ್ನು, ದಾವಿದನು ಹಾಗೆ ನಡೆದುಕೊಂಡು ಹೋದಂತಹ ಆ ಮಾರ್ಗಗಳಲ್ಲಿ ನೀವು ಸಹ ನಡೆಯಬೇಕು. ಇದೆಲ್ಲದರ ನಡುವೆ ನಿಮ್ಮಲ್ಲಿ ದೇವರು ಯಥಾರ್ಥತ್ವವನ್ನು ನೋಡ್ತಾ ಇದ್ದಾರೆ. ದೇವರು ನಿಶ್ಚಯವಾಗಿ ಉಪಯೋಗಿಸಲಿಕ್ಕೆ ಶಕ್ತನು. ಆದರೆ ಪ್ರಾರಂಭದಲ್ಲಿ ಬರುತ್ತಾ ಇರುವಂಥ ಹೊಗಳಿಕೆಗಳನ್ನು ಅಥವಾ ಹೆಮ್ಮೆ, ಮತ್ತೊಬ್ಬರು ನಿಮ್ಮನ್ನು ಹೆಚ್ಚಿಸುವಂಥದ್ದು, ಈ ಕಾರ್ಯಗಳಿಗೆ ನೀವು ಸೋತು ಯಾಮಾರಲ್ಪಡಬೇಡ್ರಿ. ನಿಮಗೋಸ್ಕರ ಎಂಬುದಾಗಿ ಹೇಳಿ ದೇವರು ಒಂದು ಸಮಯವನ್ನು ಇಟ್ಟಿದ್ದಾರೆ, ಒಂದು ಸ್ಥಳವನ್ನು ಇಟ್ಟಿದ್ದಾರೆ. ಎದುರು ನೋಡ್ರಿ, ಕಾಯಿರಿ, ಪ್ರಾರ್ಥಿಸ್ರಿ. ನಿಶ್ಚಯವಾಗಿ ಕರ್ತ ನಿಮ್ಮನ್ನು ಉಪಯೋಗಿಸಲಿಕ್ಕೆ ಶಕ್ತನು. ನಾವು ಪ್ರಾರ್ಥಿಸೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ನಮ್ಮ ಸರ್ವಶಕ್ತನಾದ ದೇವರೇ, ಕರ್ತನ ನಮಗಿಡಲ್ಪಟ್ಟಂಥ ನಿಮ್ಮ ಓಟವನ್ನು ನಾವು ಓಡಲಿಕ್ಕಾಗಿ ಸಹಾಯ ಮಾಡಿರಿ. ನಿಮ್ಮ ಅಭಿಷೇಕವನ್ನು ಕರ್ತನೆ ನಾವು ಕಾಪಾಡಿಕೊಂಡು ಹೊತ್ತು ನಡೆಯುವ ಹಾಗೆಯೂ, ಅಭಿಷೇಕ್ತರನ್ನು ನಾವು ಮಾನಿಸುವ ಹಾಗೆಯೂ ನಮ್ಮನ್ನು ಉಪಯೋಗಿಸು. ದಾವಿದನು ಆ ವಿಷಯದಲ್ಲಿ ಯಥಾರ್ಥವಾಗಿ ನಡೆದುಕೊಂಡ ಹಾಗೆ ನಮ್ಮನ್ನು ನಡೆಸಿರಿ. ನಮ್ಮ ರಕ್ಷಕನಾಗಿರುವಂಥ ಯೇಸು ಕರ್ತ ನಾಮದಲ್ಲಿ ತಂದೆಯೇ, ಆಮೇಲೆ. ಕರ್ತನಾಗಿರುವ ಯೇಸು ಕರ್ತಂತ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಂದೇಶದ ಮುಖಾಂತರವಾಗಿ ನಿಮಗೆ ಉಪಯೋಗ ಆಗಿರುವುದಾದರೆ ಮತ್ತೊಬ್ಬರಿಗೆ ಇದನ್ನು ಕಳುಹಿಸಲ್ಪಡ್ರಿ. ದೇವರು ನಿಮ್ಮನ್ನು ಆಶೀರ್ವಿಸಲಿ. ಮತ್ತೊಂದು ಆವೃತ್ತಿಯಲ್ಲಿ ನಾವು ಕೂಡಿ ಬರೋಣ.